ನಮಸ್ಕಾರ ಎಲ್ಲಾರ್ಗು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಏನ್ ಮತ್ತೆ ಬಂದಿಯಾನೆ ಅಂತ ನೋಡ್ತಾ ಇದ್ದೀರಾ? ಹೋಗಿದ್ರೆ ಅಲ್ವಾ ಮರ್ರೆ ಮತ್ತೆ ಬರಕ್ಕೆ? ಇಲ್ಲೇ ಇದ್ದೀನಿ. ಎಲ್ಲಿ ಅಂತ ಗೊತ್ತಾಗಿಲ್ವಾ? ಹಾಗೆ ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೋಗಿ. ಫ್ಲಾಶ್ ಬ್ಯಾಕ್. ಇದ್ರ ಬಗ್ಗೆ ಪೂರ್ತಿ ಮಾಹಿತಿನ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ಗೊತ್ತಾಯ್ತಾ ಎಲ್ಲಿ ಅಂತ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಮಸ್ಕಾರ ಕಣ ನೀನು. ಬನ್ನಿ ಮುಂದಿನ ಭಾಗ ನೋಡ್ಕೊಂಡ್ ಬರೋಣ. ಈಗ ನಾವು ಬಂದಿರೋದು ಅನುಗ್ರಹ ವಿಠಲ ದೇವಸ್ಥಾನಕ್ಕೆ. ಇದನ್ನ ಹರಿದಾಸಾಶ್ರಮ ಅಂತಾನೂ ಕರೀತಾರೆ. ಇದಿರೋದು ನಾನ್ ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅಲ್ವಾ, ಬಾಳೆಲೆ ನರಸಿಂಹಸ್ವಾಮಿ ದೇವಸ್ಥಾನದ ಬಗ್ಗೆ. ಅದೇ ಆವರಣದ ಅದೇ ದೇವಸ್ಥಾನದ ಪಕ್ಕದಲ್ಲಿನೇ, ಅಂದ್ರೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ. ಸಾಮಾನ್ಯವಾಗಿ ದೇವರ ದರ್ಶನಕ್ಕೆ ದೇವಸ್ಥಾನಕ್ಕೆ ಹೋಗ್ತೀವಿ. ಹಾಗೆ ಗುರುಗಳು ಹಾಗೂ ಆಚಾರ್ಯರ ದರ್ಶನಕ್ಕಾಗಿ ಮಠಗಳಿಗೆ ಹೋಗ್ತೀವಿ. ರಾಘವೇಂದ್ರ ಸ್ವಾಮಿ ಮಠ, ಶಂಕರಾಚಾರ್ಯರ ಮಠ, ಶಂಕರ ಮಠ, ಮಧ್ವಾಚಾರ್ಯರ ಮಠ, ಹೀಗೆ. ಆದ್ರೆ ನಾನು ಈ ದೇವಸ್ಥಾನದೊಳಗಡೆ ಹೋಗ್ತಿದ್ದಂಗೆ ಅಚ್ಚರಿ ಮೂಡಿಸಿದ್ದೇನೆಂದ್ರೆ, 3 ದೇವರು, 2 ಯತಿಗಳು, 4 ದಾಸರ ಅನುಷ್ಠಾನ ಒಂದೇ ಗರ್ಭಗುಡಿಯಲ್ಲಿ. ಹೌದು, ಇಲ್ಲಿದೆ ನೋಡಿ ಅದರ ವಿವರ. ಶ್ರೀ ಅನುಗ್ರಹ ವಿಠಲ, ಶ್ರೀ ರುಕ್ಮಿಣಿ ದೇವಿ ಹಾಗೂ ಅವತಾರತ್ರಯ ಮುಖ್ಯ ಪ್ರಾಣ ದೇವರು. ಇದರ ಮುಂದೆ 2 ಯತಿ ಗುರುಗಳಾದ ಶ್ರೀ ಶ್ರೀಪಾದರಾಜರು ಹಾಗೂ ಶ್ರೀ ರಾಘವೇಂದ್ರ ತೀರ್ಥರ ಬೃಂದಾವನ. ಇದರೊಟ್ಟಿಗೆ ಹರಿದಾಸ ಚತುಷ್ಟಯ ಅಂತಾನೆ ಹೆಸರಾಗಿರೋ 4 ಮಂದಿ ಹರಿದಾಸರು. ವಿಗ್ರಹದ ಎಡಭಾಗದಲ್ಲಿ ಶ್ರೀ ಪುರಂದರದಾಸರು ಹಾಗೂ ಶ್ರೀ ಗೋಪಾಲದಾಸರು, ಹಾಗೂ ಬಲಭಾಗದಲ್ಲಿ ಶ್ರೀ ವಿಜಯದಾಸರು ಹಾಗೂ ಶ್ರೀ ಜಗನ್ನಾಥದಾಸರ ಅನುಷ್ಠಾನ. ಇದನ್ನು ಸ್ವತಃ ಪೇಜಾವರಂ ಮಠದ ಶ್ರೀಪಾದಂಗಳು ಹಾಗೂ ಇಂದಿನ ಮುಳುಬಾಗಿಲು ಮಠಾಧೀಶರಾದ ವಿಜ್ಞಾನನಿಧಿ ಶ್ರೀಪಾದಂಗಳು ಇಬ್ಬರು ಸೇರಿ 1993ರಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಇಲ್ಲಿನ ಇನ್ನೊಂದು ವಿಶೇಷ ಏನಂದ್ರೆ, ಇಲ್ಲಿ ಪ್ರತಿದಿನ ಹರಿದಾಸ ಜೀವನದ ಬಗ್ಗೆ, ಅವರ ಕೃತಿಗಳ ಬಗ್ಗೆ ಪ್ರವಚನಗಳು ನಡೀತಾ ಇರತ್ತೆ. ಹಾಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆ, ಜಗನ್ನಾಥ ದಾಸರ ಆರಾಧನೆ, ಪುರಂದರ ದಾಸರ ಆರಾಧನೆ ಅಂತ ಎಲ್ಲ ಆರಾಧನೆಗಳು ನಡೀತಾ ಇರತ್ತೆ. ಇದು ಅಖಿಲ ಭಾರತ ಹರಿದಾಸ ಸಮ್ಮೇಳನ ಅಂತ ದಾಸರ ಒಕ್ಕೂಟದಿಂದ ಪ್ರಾರಂಭವಾದ ದೇವಸ್ಥಾನ. ನಾನ್ ನೋಡಿರೋ ಮಟ್ಟಿಗೆ ಇದೊಂದೇ ಅನ್ಸುತ್ತೆ ದೇವ್ರು, ಯತಿಗಳು, ದಾಸರು ಇರೋ ಏಕೈಕ ದೇವಸ್ಥಾನ. ನಿಮ್ಗೇನಾದ್ರೂ ಗೊತ್ತಿದ್ರೆ ಬೇರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ನಾನ್ ಕೊಟ್ಟಿರೋ ಮಾಹಿತಿಲಿ ಏನಾದ್ರೂ ತಪ್ಪಿತ್ತು, ಏನಾದ್ರೂ ಲೋಪದೋಷ ಇತ್ತು ಅಂದ್ರೆ ದಯವಿಟ್ಟು ತಿಳಿಸಿ, ಸರಿ ಮಾಡ್ಕೊಳ್ತೀನಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನನ್ನ ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಒಂದ್ ಸ್ವಲ್ಪ ಶೇರ್ ಮಾಡಿ ಮಾರ್ರೆ. ಸರಿ, ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ. ಅಲ್ಲಿವರೆಗೂ ಖುಷಿಯಾಗಿರಿ, ನಗ್ತಾ ಇರಿ. ಸರ್ವೇ ಜನೋ ಸುಖಿನೋ ಭವಂತು.